ಧಾರವಾಡದ ನವನಗರದಲ್ಲಿ ನೂತನವಾಗಿ ಆರಂಭವಾಗಿರೋ ದಿ ಲಿಕ್ಕರ್ ಹೌಸ್ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ಬಳಿ ಇರೋ ಸಂಗಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸ್ಥಳಾಂತರ ಮಾಡುವಂತೆ ದಿ ಲಿಕ್ಕರ್ ಹೌಸ್ ಮುಂಭಾಗದಲ್ಲಿ ತಡರಾತ್ರಿವರೆಗೂ ಕೂಡ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಪ್ರತಿಭಟನೆಗೆ ಸ್ಥಳೀಯ ಪುರುಷರು ಸಹ ಬೆಂಬಲವನ್ನು ಸೂಚಿಸಿದ್ದಾರೆ, ಪ್ರೊಟೆಸ್ಟ್ಗೆ ಸಾಥ್ ನೀಡಿದ್ದಾರೆ. ಜೊತೆಗೆ ಇನ್ನೂ ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರ ಸೇರಿದಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರ್ವಜನಿಕ ಜನನಿಬಿಡ ಪ್ರದೇಶ ಹಾಗೂ ಶಾಲೆ ಕಾಲೇಜು ಮಕ್ಕಳು ಇರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಓಡಾಡುವ ಮುಖ್ಯ ರಸ್ತೆ ಇದಾಗಿದ್ದು, ಈ ಅಕ್ಕಪಕ್ಕದ ಬೀದಿಯಲ್ಲಿ ದೇವಸ್ಥಾನಗಳಿದ್ದು ಶಾಲೆಗಳು ಕೂಡ ಇದ್ದಾವೆ. ಇಂತಹ ಒಂದು ಸ್ಥಳದಲ್ಲಿ ಬಾರ್ಗಳನ್ನು ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡಿರೋದು ಸರಿಯಲ್ಲ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಈಗ ಪ್ರತಿಭಟನಾ ನಿರತ ಮಹಿಳೆಯರು ಹಾಗೂ ಪುರುಷರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಜನನಿಬಿಡವಾದಂಥ ಪ್ರದೇಶ ಇದು. ಜೊತೆಗೆ ಇಲ್ಲೊಂದು ಕ್ಯಾನ್ಸರ್ ಆಸ್ಪತ್ರೆ ಕೂಡ ಇದೆ. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಶಾಲೆಯ ಮಕ್ಕಳು, ಕಾಲೇಜು ಮಕ್ಕಳು ಹಾಗೂ ಮಹಿಳೆಯರೇ ಓಡಾಡ್ತಕ್ಕಂಥ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲೇ ಈಗ ಆಲ್ರೆಡಿ ಒಂದು ಬಾರ್ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ಈಗ ದಿ ಲಿಕ್ಕರ್ ಹೌಸ್ ಅಂತಕ್ಕಂಥ ಒಂದು MRPಯನ್ನು ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎರಡು ನವನಗರದಲ್ಲಿ ಯುವಕರಿಗೆ ಹಾಗೂ ಹಿರಿಯರಿಗೆ ಭಾರಿ ಸ್ಫೂರ್ತಿದಾಯಕವಾಗಿ ಈ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಈ ಮಾರಾಟವನ್ನು ತಡೆಗಟ್ಟಲಿಕ್ಕೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಹಾಗೂ ಮಾತೆಯರು ಪ್ರತಿಭಟನೆಯನ್ನು ಈಗ ನಾವು 7-8 ದಿವಸ ಆಗಿ ನಾವು ಮಾಡಲಿಕ್ಕಿಂತ ಈ 8 ದಿವಸ ನಿರಂತರವಾಗಿ ನಮ್ಮ ಹೋರಾಟ ನಾವು ಮಾಡ್ತಾ ಇದ್ರು ನಮ್ಮ ಲಿಕ್ಕರ್ ಬಾರ್ನವರು ಯಾವುದೂ ಸ್ಪಂದಿಸ್ತಾ ಇಲ್ಲ. ಈ ಸ್ಪಂದಿಸಲು ಕಾರಣ ಏನಪ್ಪಾ ಅಂತಂದ್ರೆ ಇವತ್ತಿನ ಸರ್ಕಾರ, ಈ ಸರ್ಕಾರಕ್ಕೆ ಓಣಿ ಗಲ್ಲಿಯನ್ನು ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಈ ಲೈಸೆನ್ಸ್ ಕೊಡುವುದ್ರ ಸಂಬಂಧ ನಮ್ಮ ಮನೆಯ ಅಕ್ಕಂಗಿರು ಹಾಗೂ ತಾಯಂದಿರು ಕಣ್ಣೀರು ಹಾಕ್ತಾ ಇದ್ದಾರೆ.